ನರಳೋದು ಯಾವುದ್ರಲ್ಲಿ ಅಂದರೆ ರಿಮೇಟೆಡ್ ಆರ್ಥೈಟಿಸ್ ಹೌದು. ಮತ್ತು ಸ್ಕಿನ್ ಡಿಸಾರ್ಡರ್ಸ್ ಸೋರಿಯಾಸಿಸ್. ಸೊ ಅವರು 19ನೇ ದಿನ ಈ ಮೊರ ಇರ್ತದಲ್ಲ, ಸಣ್ಣದು ಪ್ಲಾಸ್ಟಿಕ್ ಮೊರ, ಆ ಮೊರದಲ್ಲಿ ಅರ್ಧ ಮೊರ ನಾವು ಕನ್ನಡದಲ್ಲಿ ಪರ್ಕೊತೀವಿ, ದಟ್ ಇನ್ ಸ್ಕೇಲ್ಸ್ ವೈಟ್ದು ಎಷ್ಟು ಉದುರಿದೆ ಅದು ಇಟ್ಕೊಂಡಿದ್ದಾರೆ. ಯಪ್ಪ, ನನಗೆ ಫೋಟೋ ಕೊಡ್ತೀನಿ. ನಾನು ವಾಟ್ ಎವರ್ ಐ ಸ್ಪೀಕ್ ಅಥಾರಿಟೇಟಿವ್ಲಿ ವಿತ್ ಎವಿಡೆನ್ಸ್ ಓನ್ಲಿ. ಆ ರೀತಿ ನನ್ನ ಸೈನ್ಸಲ್ಲಿ ಅದರಿಂದ ಅವ್ರು ಮುಕ್ತಿ ಆಗ್ತಾರೆ. ನನ್ನ ಜನರಲಿ 1 ತಿಂಗಳ ಭೇಟಿ ಆಗ್ತಾರೆ. ಯಾಕಂದರೆ ಭೇಟಿ ಆಗಬೇಕಂದ್ರೆ ಫಸ್ಟ್ ಭೇಟಿ ಆಗ್ತಾರೆ, ಆಮೇಲೆ ಒಂದು ಚೆನ್ನಾಗಿ ಥ್ಯಾಂಕ್ಸ್ ಹೇಳೋಕ್ಕೆ. ಮತ್ತು ಸಬ್ಸಿಕ್ವೆಂಟ್ ಮಂತಲ್ಲಿ ಆಗಲ್ಲ, ಯಾಕಂದ್ರೆ ವೆಯ್ಟ್ ಮಾಡಬೇಕಲ್ಲ ಅವರ್ಸ್ ಟುಗೆದರು. ಸೊ ಆ 1 ತಿಂಗಳದ್ದೇ ನಂದು ಎಲ್ಲ ಟೆಸ್ಟಿಮೋನೀಸ್ ಮ್ಯಾಕ್ಸಿಮಮ್ ಇರೋದು. ಅದನ್ನು ನೀವು ಅದಕ್ಕೇನದು ಖಾರವಾಗಿ ಹೇಳ್ತೀನಿ ನೋಡಮ್ಮ, ಆ ಹುಡುಗಿಗೆ ಹೇಳಿದೆ, ನೀವು ಮೂತಿ ನೆಟ್ಕಿಟ್ಕೊಳ್ಳಿಲ್ಲ ಅಂದರೆ ಲೈಫ್ ಲಾಂಗ್ ಸಫರ್ ಪಡಬೇಕಾಗ್ತದೆ. ಈಗ ನೀನು ಅದರಿಂದ ಮುಕ್ತಿ ಆಗಬೇಕು. ಯಾಕೆಂದರೆ ಇದರಲ್ಲಿ ಕೋತಿ ಆಹಾರ ಪದ್ಧತಿ ವಿತ್ ನನ್ನ ಮೆಡಿಕೇಶನ್ಸ್ ಕೊಡ್ತೀನಿ, ವಿತ್ ಇದು ಗ್ರಾವ್ಯುಲಾ ಕ್ಯಾಪ್ಸೂಲ್. ಅನ್ಥಿಂಕಬಲ್ ವರ್ಕ್ ಆಗುತ್ತೆ, ಯು ಕಾಂಟ್ ಇಮ್ಯಾಜಿನ್. ಆಮೇಲೆ ಒಂದು ರೋಗಕ್ಕೆ ಕೊಟ್ಟರೆ ಶರೀರದಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಬಾಡಿ ಪೇನ್ ಸಾಲ್ವ್ ಆಗುತ್ತೆ, ಅನೀಸಿನೆಸ್ ಸಾಲ್ವ್ ಆಗ್ತದೆ, ಯಂಗ್ ಆಗ್ತಾರೆ. ಒಬ್ಬ ಜೆಂಟ್ಲ್ಮೆನ್ ಹೇಳಿದ್ದಾರೆ, ನನ್ನ ಎಂಗೇಜ್ಮೆಂಟ್ ಡ್ರೆಸ್ಸಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಈಸ್ 50+ ಇಯರ್ ಓಲ್ಡ್. ಅದು ಪ್ರೆಸೆಂಟೇಷನ್ ಯಾರು ಕೊಡುವತ್ತಲ್ಲಿ, ಸರ್ ಎಂಗೇಜ್ಮೆಂಟ್ ಇದುವರೆಗೂ ಇಟ್ಟಿದ್ದಾರಲ್ಲ ಅದು ಗ್ರೇಟ್ ಅವರು ಅಂತ. ಸೊ ಆ ರೀತಿ ಈ ಬಾಡಿ ಶಕ್ತಿ ಇದೆ ಬಾಡಿಯಲ್ಲಿ. ಅದಕ್ಕೆ ನಾವು ಕರೆಕ್ಟಾಗಿ ಸ್ವಚ್ಛ ಮಾಡಿದ್ರೆ, ಡಿಟಾಕ್ಸ್ ಮಾಡಿದ್ರೆ, ನರಿಷ್ ಮಾಡಿದ್ರೆ, ಪೋಷಣೆ ಮಾಡ್ತಂದರೆ ಮಾಮೂಲಿ ಬರ್ತದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಕೊಡ್ತೀನಿ.